ತುಳುನಾಡು ಅಂದ್ಕೂಡ್ಲೆ ನಮಗೆ ನೆನಪಾಗೋದೇ ದೈವಾರಾಧನೆ ಅಂದ್ರೆ ಭೂತಕೋಲ. ಇದನ್ ಕಾಂಬುಕ್ 2 ಕಣ್ಣು ಸಾಲದು. ನಾನಂತೂ ಶುರುವಿಂದ ಕೊನೆ ತನಕ ಪೂರ ಕಂಡೆ. ನನ್ನಮ್ಮಂದ 5 ಮನೆಯಲ್ಲಿ ಮೈಸಂದಾಯ, ಜುಮಾದಿ ಬಂಟ, ಒಡಿಲ್ತಾಯ, ಪಂಜುರ್ಲಿ, ಹೈಗುಳಿ, ಸಿರಿಸಿಂಗಾರ ಕೋಲ ಇದ್ದಿತ್ತು. ಕೋಲ ಹಾಪುಕ್ಕಿಂತ ಮೊದ್ಲು ಬಾಳ್ಬಂಡಾರ ಇಡಿಸೋದಂದಳಿ ಮಾಡ್ತ್ರ. ಅಂದ್ರೆ ದೈದ್ ಮನೆಯಿಂದ ದೈವಕ್ ಸಂಬಂಧಪಟ್ಟ ಮೂತಿ, ಆಯುಧ, ಗಂಟಿಮಣಿ ಎಲ್ಲ ತಗೊಂಡು ಕೋಲದ ಚಪರಕ್ ಹೋಗೋದು. ಒಡಿಲ್ತಾಯ ದೈವ ಚರಿತ್ರೆ ಕೇಳಿದ್ರ್ಯಾ? ನಂಗೆ ಗೊತ್ತಿ, ಫಸ್ಟ್ ಹೇಳ್ತೆ. ಭಾನುಸೇನವ ಅವ್ರ ಅಪ್ಪ ಅಮ್ಮನ ಶಾರದ ಕಾರ್ಯಕ್ಕೆ ಗಂಗಾ ನದಿಗೆ ಹೋದ್ರು. ಅಲ್ಲಿ ಮುಳುಗಿ ಏಳುವತ್ತಿಗೆ ತಾವರೆ ಹೂ ಮಧ್ಯದಿಂದ ಗಂಗಾ ನಾಡಿ ಕುಮಾರ ಎದ್ ಬಂದು ನಾನ್ ನಿಮ್ ಹಿಂದೆ ಬರ್ಲಕ್ಕ ಅಂದಳಿ ಕೇಂದ್ರ. ಅಷ್ಟೊತ್ತಿಗೆ ಬರ್ಲಕ್ಕಂದಳಿ ಹೇಳಿದಾಗ ಬಂದ ದೈವಕ್ಕೆ ಒಂದು ಸ್ಥಾನ ನಿರ್ಮಾಣ ಮಾಡ್ಕಂತ ದೈವ ಹೇಳತ್ತು. ಒಡಿಲಿಂದ ಒಂದು ದೈವಸ್ಥಾನ ನಿರ್ಮಾಣ ಮಾಡ್ತರು. ಒಡಿಲ್ ಅಂದ್ರೆ ಅಂಚೆ. ಒಡಿಲ್ ಸ್ಥಾನದಲ್ಲಿ ನೆಲೆಸಿದ ಆ ದೈವಕ್ಕೆ ಒಡಿಲ್ತಾಯ ಎನ್ನುವ ಹೆಸರಿಂದ ಪೂಜಿಸ್ತರು. ಹೀಗೆ ಗಂಗಾನಾಡಿ ಕುಮಾರ ಒಡಿಲ್ತಾಯ ದೈವ ಎನ್ನುವ ಹೆಸರು ಪಡಿತರು. 16 ಕ್ರಮ ಕಂಪ್ಲೀಟ್ ಆಯ್ತಂದ್ರೆ ಆ ದೈವಕ್ಕೆ ಕೋಲ ಸಂಪೂರ್ಣ ಸಂದಾಯ ಆಯ್ತಂದಳಿ ಲೆಕ್ಕ. ಸಿರಿ, ಗಗ್ಗರ, ಅಣಿ ಇದೆಲ್ಲ ಕೋಲದಲ್ಲಿ ಯೂಸ್ ಮಾಡುವಂತ ಇಂಪಾರ್ಟೆಂಟ್ ವಸ್ತುಗಳು. ದೈವ ಕುಣಿಯೋದು ನೋಡಿ ನನಗೆ ರೋಮಾಂಚನ ಆಗಿದ್ದಂತೂ ಸತ್ಯ.